ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಿಸಲು ಚೇಳೂರು ತಾಲೂಕಿನ ವಿವಿಧ ಭಾಗಗಳಿಂದ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವುಳ್ಳ ಬೆಳ್ಳಿ ರಥಗಳು ಆಗಮಿಸಿದೆವು. ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಲು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡರವರ ಸಹೋದರ ಸೀಕಲ್ ಆನಂದ್ ಗೌಡರವರು ಚಿಲ್ಕಲ್ನೆರ್ಪು ಮಾರ್ಗವಾಗಿ ಆಗಮಿಸಿದಾಗ ಚಿಲ್ಕಲ್ನೆರ್ಪಿನಲ್ಲಿ ಕೋಲಾಟ ಕಲಾ ತಂಡದವರ ಜೊತೆ ಸೀಕಲ್ ಆನಂದ್ ಗೌಡರವರು, ಗೋಪಲ್ಲಿ ರಘುನಾಥ್ ರೆಡ್ಡಿಯವರು, ಮುಂಗಾನಹಳ್ಳಿ ವೆಂಕಟಸುಬ್ಬರೆಡ್ಡಿ, ಒಕ್ಕಲಿಗ ಸಂಘದ ನಿರ್ದೇಶಕರಾದ ಡಾಕ್ಟರ್ ಡಿ.ಕೆ. ರಮೇಶ್ ರವರು ನೃತ್ಯ ಮಾಡಿ ಎಲ್ಲರನ್ನೂ ರಂಜಿಸಿದರು. ತದನಂತರ ಚೇಳೂರಿನಲ್ಲಿ ಆಯೋಜಿಸಿದ್ದ ಚೇಳೂರು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದ ಬಗ್ಗೆ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ. ಕೋನಪ್ಪರೆಡ್ಡಿ, ಇತರೆ ಸಮುದಾಯದ ಪದಾಧಿಕಾರಿಗಳು, ಅಪಾರ ಸಂಖ್ಯೆಯಲ್ಲಿ ಒಕ್ಕಲಿಗ ಕುಲ ಬಾಂಧವರು ಭಾಗವಹಿಸಿದ್ದರು. ವಿಜೃಂಭಣೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕುಲಬಾಂಧವರು ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗದೆ ಪ್ರತಿ ಹಳ್ಳಿಯಲ್ಲೂ ಸಹ ಇವತ್ತೊಂದು ದಿವಸ ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ನಾವು ನಮ್ಮ ಜಯಂತಿ ಇಲ್ಲ ಬೇರೆ ಕೆಂಪೇಗೌಡರ ಜಯಂತಿಯನ್ನೇ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇತಿಹಾಸನೇ ಇರ್ತದೆ. ಆ ಜಯಂತಿಯನ್ನು ಅವರಲ್ಲದೆ, ಅವ್ರ ಕುಟುಂಬದವರಲ್ಲದೆ ಎಲ್ಲರೂ ಸಹ ಸೇರಿ ಕೆಂಪೇಗೌಡರ ಜಯಂತಿ ಅಂತೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಮನುಷ್ಯ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರಲಿ, ಒಳ್ಳೆ ಕೆಲಸಗಳಾಗಿರಲಿ, ಅದನ್ನ ಮನದಲ್ಲಿಟ್ಕೊಂಡು ಅದರ ಉಪಯೋಗಗಳನ್ನ ಪಡ್ಕೊಂಡಿರ್ತಕ್ಕಂಥವರು ಅವ್ರನ್ನ ನೆನೆಸೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಜಯಂತಿಯನ್ನ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಚೇಳೂರಿನಲ್ಲೂ ಸಹ ನಮ್ಮ ಹೆಮ್ಮೆಯ ಮಗ, ನಾಡಿನ ಮಗ ಹಾಗೂ ಹಿರಿಮೆಯ ಮಗ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಮಾಡಿರ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಆದ್ರೂ ಸಹ ಇವತ್ತಿನ ದಿವಸ ಈ ಕಾರ್ಯಕ್ರಮ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇಲ್ಲಿ ಈ ಜಮೀನನ್ನ ಖರೀದಿಸೋದ್ರ ಮುಖಾಂತರ ಎಲ್ಲ ದಾನಿಗಳು ಇವತ್ತಿನ ದಿವಸ ಅವರವರ ಶಕ್ತಿ ಅನುಸಾರ ಅವರ ಒಂದು ದಾನವನ್ನ ಅವರ ಸ್ವಇಚ್ಛೆಯಿಂದ ಹೇಳಿರ್ತಾರೆ. ಅದೇ ನಿಟ್ಟಿನಲ್ಲಿ ಈ ತರದ ಒಂದು ನಮ್ಮ ಜನಾಂಗದ, ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಕಾರ್ಯದಲ್ಲಿ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ. ಸೀಕಲ್ ರಾಮಚಂದ್ರಗೌಡರ ಒಂದು ಏನೇ ಈ ತರ ನಿಸ್ವಾರ್ಥ ಸೇವೆಯಲ್ಲಿ ಅವ್ರದ ಅಳಿಸೇವೆಯನ್ನು ಇರುತ್ತದೆ ಅಂತ ಹೇಳ್ಬಿಟ್ಟು ನಾವು ತಮ್ಮೊಂದಿಗೆ ಮಾತನಾಡಿ ಇದನ್ನ ಖಂಡಿತವಾಗಿ ಅನೌನ್ಸ್ ಮಾಡ್ತೀವಿ ಅಂತೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.